ಟಾಪ್ 30 ಸುದ್ದಿಗಳನ್ನ ನೋಡ್ತಾ ಹೋಗೋಣ. ಅದಕ್ಕೂ ಮುಂಚೆ ಒಂದು ಬ್ರೇಕಿಂಗ್ ನ್ಯೂಸ್ ಲಭ್ಯವಾಗ್ತಾ ಇದೆ. ಚಿತ್ರದುರ್ಗದಲ್ಲಿ ಆರೋಪಿ ಅನುಕುಮಾರ್ ತಂದೆ ಅಂತ್ಯಕ್ರಿಯೆ ನಡೆದಿರುವಂತದ್ದು. ತಂದೆ ಅಂತ್ಯಕ್ರಿಯೆಗೆ ಮಗನನ್ನ ಕರೆತಂದಿದ್ದಾರೆ ಪೊಲೀಸ್ನವರು. ತಂದೆಯನ್ನ ನೋಡಿ ಬಿಕ್ಕಿ ಬಿಕ್ಕಿ ಹತ್ತಿದ್ದಾನೆ ಆರೋಪಿ ಅನುಕುಮಾರ್. ಕಣ್ಣೀರನ್ನ ಹಾಕುತ್ತಲೇ ತಂದೆಗೆ ಹೆಗಲನ್ನ ಕುಟ್ಟಿದ್ದಾನೆ ಆರೋಪಿ. ಜೊತೆಗೆ ಕುಟುಂಬಸ್ಥರ ಆಕ್ರಂದನ ಕೂಡ ಮುಗಿಲು ಮುಟ್ಟಿದೆ. ತಂದೆ ಅಂತ್ಯಕ್ರಿಯೆ ಮುಗಿಸಿ ವಾಪಸ್ ಆಗಿದ್ದಾನೆ ಅನುಕುಮಾರ್. ನೋಡಿ, ತಂದೆಯ ಮೃತದೇಹವನ್ನ ನೋಡಿ ಕಣ್ಣೀರು ಹಾಕಿದ್ದಾನೆ, ಬಿಕ್ಕಿ ಬಿಕ್ಕಿ ಹತ್ತಿದ್ದಾನೆ. ಇನ್ನೊಂದು ಕಡೆ ಅವರ ಕುಟುಂಬಸ್ಥರು ಕಣ್ಣೀರು ಹಾಕ್ತಿದ್ದಾರೆ. ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ಯಾರ್ದೋ ತಪ್ಪಿಗೆ ಇನ್ಯಾರೋ ಶಿಕ್ಷೆ ಪಡುವಂಥ ಸ್ಥಿತಿ ಎದುರಾಗಿದೆ ನೋಡಿ ಅವರ ಕುಟುಂಬಸ್ಥರಿಗೆ. ಮೃತದೇಹಕ್ಕೆ ಪೂಜೆಯನ್ನು ಸಲ್ಲಿಸಿ ಅದಾದ ನಂತರ ಮಣ್ಣಾಡ್ತಾ ಇರುವಂಥ ದೃಶ್ಯವನ್ನು ಕೂಡ ನೀವು ನೋಡ್ತಾ ಇರ್ಬೋದು. ಅಂತ್ಯಕ್ರಿಯೆಗೆ ಪೊಲೀಸರು ಕೋರ್ಟ್ ಅನುಮತಿಯನ್ನ ಪಡೆದು ಆರೋಪಿ 7ನೇ ಆರೋಪಿ ಈತ ಅನುಕುಮಾರ್ ಚಿತ್ರದುರ್ಗದಿಂದ ರೇಣುಕಾ ಸ್ವಾಮಿಯನ್ನ ಕರೆತಂದಂತ ಸಂದರ್ಭದಲ್ಲಿ ಈತನು ಕೂಡ ಇನ್ವಾಲ್ವ್ ಆಗಿದ್ದಾನೆ. ಈತನು ಕೂಡ ಆ ಗುಂಪಿನ ಸದಸ್ಯ ಅಂತ ಇನ್ವಾಲ್ವ್ ಆಗಿದ್ದಾನೆ ಅಂತ ಈಗಾಗಲೇ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಈತನೇ ಸರೆಂಡರ್ ಆಗಿದ್ದಾನೆ. ಈಗಾಗಲೇ ಚಿತ್ರದುರ್ಗದಲ್ಲಿ ಆರೋಪಿಯನ್ನ ಕರೆತಂದು ಅಂತ್ಯಕ್ರಿಯೆ ನಡೆಸಿದ್ದಾರೆ. ಆ ದೃಶ್ಯವನ್ನು ಕೂಡ ನೀವು ನೋಡ್ತಾ ಇರ್ಬೋದು. ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ಇನ್ನೊಂದು ಕಡೆ ವಾಪಸ್ ಮತ್ತೆ ಪೊಲೀಸ್ನವರು ಕಸ್ಟಡಿಗೆ ತೆಗೆದುಕೊಂಡು ಹೋಗಿದ್ದಾರೆ. ಇದು ಚಿತ್ರದುರ್ಗದಲ್ಲಿ ನಡೆದಿರುವಂತಹ ದೃಶ್ಯ. ಇದು ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ಮಗ ಜೈಲು ಕಂಬಿ ಎಣಿಸ್ತಾ ಇದ್ದಂತೆ, ಮಗನ ಪೊಲೀಸರು ಅರೆಸ್ಟ್ ಮಾಡ್ತಾ ಇದ್ದಂತೆ ತಂದೆಗೆ ಹಾರ್ಟ್ ಅಟ್ಯಾಕ್ ಆಗ್ಬಿಡ್ತು. ಇಂತಹ ಒಂದು ಘೋರ ಕೃತ್ಯದಲ್ಲಿ ತನ್ನ ಮಗನೂ ಭಾಗಿಯಾಗಿದ್ನ ಅಂತ ತಂದೆಗೆ ಹಾರ್ಟ್ ಅಟ್ಯಾಕ್ ಆಗ್ಬಿಡ್ತು. ಸೊ ಸದ್ಯ ಪೊಲೀಸರು ಕೋರ್ಟ್ ಪರ್ಮಿಷನ್ ತೆಗೆದುಕೊಂಡು ನಡಿ ಈಗ ಶುರು ಮಾಡೋಣ. ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಅನುಕುಮಾರ್ನನ್ನ ಚಿತ್ರದುರ್ಗಕ್ಕೆ ಕರೆದುಕೊಂಡು ಹೋಗಿ ಆತನ ತಂದೆಯ ಅಂತ್ಯಕ್ರಿಯೆಗೆ ಭಾಗಿಯಾಗಲು ಕೂಡ ಸಹಕಾರವನ್ನು ಕೊಟ್ಟಿದ್ದಾರೆ ನೋಡಿ. ನೋಡಿ, ಇದ್ರ ಜೊತೆಗೆ ಚಿತ್ರದುರ್ಗಕ್ಕೆ ಆರೋಪಿಗಳನ್ನ ಕರೆತಂದಿದ್ದಾರೆ ಪೊಲೀಸರು. ಕಾರಣ ಎಷ್ಟೇ, ಸ್ಥಳ ಮಹಜರಿಗಾಗಿ ರಾತ್ರೋರಾತ್ರಿ ಡಿ ಗ್ಯಾಂಗ್ ಶಿಫ್ಟ್ ಆಗಿದೆ. ಆರೋಪಿಗಳಾದ ಅನುಕುಮಾರ್, ಜಗ್ಗಾ, ರವಿ ಚಿತ್ರದುರ್ಗಕ್ಕೆ ರೇಣುಕಾ ಸ್ವಾಮಿಯನ್ನ ಕಿಡ್ನಾಪ್ ಮಾಡಿದ ಆರೋಪಿಗಳು. ಸೊ ಈ ಸಂದರ್ಭದಲ್ಲಿ ಯಾವ ಜಾಗದಿಂದ ನೀವು ಕಿಡ್ನಾಪ್ ಮಾಡಿದ್ದಾರೆ ಎನ್ನುವಂತ ನಿಟ್ಟಿನಲ್ಲಿ ಆರೋಪಿಗಳನ್ನ ಈಗಾಗಲೇ ಚಿತ್ರದುರ್ಗಕ್ಕೆ ರಾತ್ರೋರಾತ್ರಿ ಡಿ ಗ್ಯಾಂಗ್ ಅನ್ನ ಕರ್ಕೊಂಡು ಹೋಗಿದ್ದಾರೆ. ಆರೋಪಿಗಳು ಎಲ್ಲೆಲ್ಲ ಓಡಾಡಿದ್ದಾರೆ, ಅವರ ಚಲನವಲನ ಯಾವ ಸ್ಥಳದಿಂದ